ರಾಜ್ಯ ಕೈ ಸರ್ಕಾರದಿಂದ ಬಿಜೆಪಿ ಶಾಸಕರು ಟಾರ್ಗೆಟ್ ಆಗಿದ್ದಾರೆ. ಚಂದ್ರು ಲಮಾಣಿ ಬಂಧನ ಬೆನ್ನಲ್ಲೇ ಇದೀಗ ಛಲವಾದಿ ಬಾಂಬ್. ರಾಜ್ಯ ಕೈ ಸರ್ಕಾರದಿಂದ ಬಿಜೆಪಿ ಶಾಸಕರು ಟಾರ್ಗೆಟ್. ಚಂದ್ರು ಲಮಾಣಿ ಬಂಧನ ಬೆನ್ನಲ್ಲೇ ಛಲವಾದಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬೈರತಿ, ಸಿಕೆ ರಾಮಮೂರ್ತಿ, ಅಶೋಕ್ ಟಾರ್ಗೆಟ್ ಆಗಿದ್ದಾರೆ. ಚಂದ್ರು ಲಮಾಣಿ ಷಡ್ಯಂತ್ರದಲ್ಲಿ ಭಾಗವಾಗಿ ಬಲಿಯಾದ್ರು. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ. ಚಂದ್ರು ವಿರುದ್ಧ ಷಡ್ಯಂತ್ರದ ಆಡಿಯೋ ನನಗೂ ಬಂತು. ಎಂಎಲ್ಎ ಕೇಸಲ್ಲಿ ಸ್ವಾಮೀಜಿಯೊಬ್ಬರು ಸಂಚು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡ್ತಿದೆ. ನನ್ನ ಹಿಂದೆ ಪಿಎಸ್ಡಿಎ ನಡೆಯುತ್ತಿದೆ ಎಂದ ಛಲವಾದಿ. ಕಾಂಗ್ರೆಸ್ನವರು ಏನೇ ಮಾಡಿದ್ರು ನಾವು ಹೆದರೋದಿಲ್ಲ. ರಾಜ್ಯ ಕೈ ಸರ್ಕಾರದಿಂದ ಬಿಜೆಪಿ ಶಾಸಕರು ಟಾರ್ಗೆಟ್ ಆಗಿದ್ದಾರೆ. ಚಂದ್ರು ಲಮಾಣಿ ಬಂಧನ ಬೆನ್ನಲ್ಲೇ ಛಲವಾದಿ ನಾರಾಯಣ ಸ್ವಾಮಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬೈರತಿ, ಸಿಕೆ ರಾಮಮೂರ್ತಿ, ಅಶೋಕ್ ಟಾರ್ಗೆಟ್ ಆಗಿದ್ದಾರೆ. ಚಂದ್ರು ಲಮಾಣಿ ಷಡ್ಯಂತ್ರದಲ್ಲಿ ಭಾಗವಾಗಿ ಬಲಿಯಾದ್ರು. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಇದು. ಚಂದ್ರು ವಿರುದ್ಧ ಷಡ್ಯಂತ್ರದ ಆಡಿಯೋ ನನಗೂ ಬಂತು. ಎಂಎಲ್ಎ ಕೇಸಲ್ಲಿ ಸ್ವಾಮೀಜಿಯೊಬ್ಬರು ಸಂಚು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ. ನನ್ನ ಹಿಂದೆ ಪಿಎಚ್ಡಿಎ ನಡೀತಾ ಇದೆ ಎಂದ ಛಲವಾದಿ. ಕಾಂಗ್ರೆಸ್ನವರು ಏನೇ ಮಾಡಿದ್ರು ನಾವು ಹೆದರೋದಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನ್ ನಡೀತು? ಚಂದ್ರು ಲಮಾಣಿ ಬಂಧನ ಆಯಿತು. ಲಂಚವನ್ನ ತೆಗೆದುಕೊಂಡಿದ್ದಾರೆ ಕಮಿಷನ್ ಆರೋಪದ ಮೇಲೆ. ಅದರ ಹಿಂದೆ ಇದೀಗ ಬೈರತಿ ಬಸವರಾಜ್ ಬಂಧನ ಆಯಿತು. ಇದೆಲ್ಲವೂ ಒಂದು ರೀತಿಯಾಗಿ ಷಡ್ಯಂತ್ರ ಅನ್ನುವಂಥದ್ದು ಛಲವಾದಿ ನಾರಾಯಣ ಸ್ವಾಮಿಯ ಹೇಳಿಕೆ. ವಿಷಯ ನಾನು ಒಂದು ಮಾತು ಹೇಳ್ತೇನೆ. ನಿನ್ನೆ ವಿಷಯ ಬಂದಾಗ ನಾನು ತಿಳ್ಕೊಂಡು ಹೇಳ್ತೇನೆ. ನಾನು ಅದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ ಅಂದೆ. ಇವತ್ತು ನಾನು ರಿಯಾಕ್ಷನ್ ಕೊಡ್ತೇನೆ. ನಂದೇನಿದೆ ತಪ್ಪೆ. ನಮ್ಮ ಪಕ್ಷ ಇಂಥ ಯಾವುದೇ ಭ್ರಷ್ಟಾಚಾರದ ವಿಚಾರವನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ಆದ್ರೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು, ನನಗೂ ಕೂಡ ಆಡಿಯೋ ಬಂದಿದೆ. ಸ್ವಾಮೀಜಿ ಒಬ್ಬರು ಈಗ ಇದೇನು ನಿನ್ನೆ ನಡೆದಿದೆಯೋ ಅಷ್ಟನ್ನ ಹಿಂದೆನೆ ಆಡಿಯೋದಲ್ಲಿ ಮಾತಾಡಿದ್ದಾರೆ. ಈಗ ಒಬ್ಬರನ್ನ ರೆಡಿ ಮಾಡಿದ್ದೀವಿ ಬೆಂಗಳೂರಲ್ಲಿ. ಅವ್ರು ಈಗಾಗಲೇ ವರ್ಕೌಟ್ ಮಾಡ್ತಿದ್ದಾರೆ. ಅವರು ಸುಮಾರು ಜನರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಂದ ಲೋಕಾಯುಕ್ತದಲ್ಲಿ ಒಂದು ಇದು ಬರುತ್ತೆ. ಅದಾದ ಮೇಲೆ ಅದನ್ನ ಅವ್ರನ್ನ ಹೆಂಗಾದ್ರೂ ಮಾಡಿ ಮುಟ್ಟಿಸ್ಬಿಡಿ. ಮುಟ್ಟಿಸಿದಾಗ ಅದನ್ನ ನೀರು ಹಾಕಿದ್ರೆ ಅದು ಕಲರ್ ಬಂದ್ಬಿಡುತ್ತೆ. ಆವಾಗ ಅವನು ಸಿಕ್ಕಿ ಬೀಳ್ತಾನೆ. ಇದೆಲ್ಲವನ್ನು ಅದರಲ್ಲಿ ಮಾತಾಡಿದ್ದಾರೆ. ಅಂದಮೇಲೆ ಇದು ಟಾರ್ಗೆಟ್ ಅಂತ ಆಯ್ತಲ್ಲ. ಈ ಸರ್ಕಾರ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರೋದಂತೂ ನಿಜ. ವಿರೋಧ ಪಕ್ಷದವ್ರನ್ನ ಯಾಕೆಂತಂದ್ರೆ ಅವ್ರ ವಿರುದ್ಧ ಮಾತಾಡಬಾರ್ದು. ಬಸವರಾಜ್ ಮಾತಾಡಿದ್ರು, ಸರ್ಕಾರ ಬೆಳೆಸ್ಬಿಟ್ರು ಅನ್ನೋ ಕಾರಣಕ್ಕೆ ಬೈರತಿ ಬಸವರಾಜ್ ಪರಿಸ್ಥಿತಿ ಇವತ್ತು ಏನಾಗಿದೆ ನೀವು ನೋಡ್ತಾ ಇದ್ದೀರಿ. ಮುನಿರತ್ನಂ ಅವರ ಪರಿಸ್ಥಿತಿ ಏನಾಯ್ತು ನೀವು ನೋಡ್ತಾ ಇದ್ದೀರಿ. ನನ್ನಂತವ್ರ ಮೇಲೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆದ್ರೂ ಕೂಡ ಒಂದು ಕೇಸ್ ಹಾಕಿ ನಾನು ಬೇಲಬಲ್ ಹಾಕಿದ್ರು. ಏನೂ ಅಫೆನ್ಸ್ ಇಲ್ಲ, ಏನೂ ಇಲ್ಲ. ನಾನಂತೂ ಏನೂ ಮಾಡೋದು ಇಲ್ಲ, ನಿಮ್ಗೆ ಸಿಗೋದು ಇಲ್ಲ. ಏನ್ ಪ್ರಯತ್ನ ಮಾಡಿ ನನ್ನ ಹಿಂದ್ಗಡೆ PhD ನಡೀತಾ ಇದೆ. ಅದು ಏನು ಮಾಡಿದ್ರು ಪಾಪ ಅವ್ರು PhDಯಲ್ಲಿ ಪಾಸ್ ಆಗಲ್ಲ. ಅದೆಲ್ಲ ಇದ್ದಿದ್ದೆ. ಇಷ್ಟೆಲ್ಲ ಇದ್ರು ನಮ್ಮನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅಶೋಕ್ ಅವ್ರನ್ನು ಟಾರ್ಗೆಟ್, ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನು ಟಾರ್ಗೆಟ್, ಎಲ್ಲರನ್ನು ಮಾಡ್ತಿದ್ದಾರೆ. MLAಗಳನ್ನು ಮಾಡ್ತಾರೆ. ರಾಮಮೂರ್ತಿ ಅದು ನೀವೇ ನೋಡಿದ್ರಿ. ನಾನು ಒಂದು ಮಾತು ಹೇಳ್ತೇನೆ. ನಿನ್ನೆ ವಿಷಯ ಬಂದಾಗ ನಾನು ತಿಳ್ಕೊಂಡು ಹೇಳ್ತೇನೆ. ನಾನು ಅದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ ಅಂದೆ. ಇವತ್ತು ನಾನು ರಿಯಾಕ್ಷನ್ ಕೊಡ್ತೇನೆ. ನಂದೇನಿದೆ ತಪ್ಪೆ.